ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಕಾಡ್ಗಿಚ್ಚು ಬಂದಾಗ ಆ ಕಾಡನ್ನು ನಂದಿಸುವ ಕೆಲಸದಲ್ಲಿ ಒಂದು ಹಕ್ಕಿ, ಒಂದು ಸಣ್ಣ ಹಕ್ಕಿ ತನ್ನ ಕೊಕ್ಕಿನಿಂದ ಹನಿ ಹನಿಯನ್ನು ಆ ಕಾಡ್ಗಿಚ್ಚು ನಂದಿಸಲು ಹಾಕ್ತಿರುವಾಗ ಇತರ ಪಕ್ಷಿಗಳು, ಪ್ರಾಣಿಗಳು ಅದನ್ನು ತಮಾಷೆಯನ್ನಾಗಿ ಮಾಡಿದ್ದಂತೆ. ಇಷ್ಟು ದೊಡ್ಡ ಕಾಡ್ಗಿಚ್ಚನ್ನು ನಂದಿಸಲು ನಿನ್ನ ಹನಿ ಎಷ್ಟು ಪ್ರಯೋಜನವಿರಬಹುದು, ನೀನು ಮೂರ್ಖ ಅಂತ. ಸಾಮಾಜಿಕ ದೃಷ್ಟಿಯಲ್ಲಿ ನಮ್ಮ ಈ ಸಣ್ಣ ಕೆಲಸವು ಮೂರ್ಖತನವೆಂದು ಕಂಡು ಬಂದರು. ಆದರೆ ಯಾವ ಪಟ್ಟಿಯಲ್ಲಿ ಸೇರುತ್ತದೆ ಆ ಹಕ್ಕಿಯ ಉತ್ತರವು ನಮ್ಮ ಉತ್ತರವೇ ಆಗಿದೆ. ಆ ಹಕ್ಕಿ ಹೇಳುತ್ತದೆ ಉಳಿದ ಪ್ರಾಣಿ ಪಕ್ಷಿ ಹತ್ತಿರ, ಇತಿಹಾಸ ಸಾಕ್ಷಿ 2 ಪಟ್ಟಿ ಇದೆ. ಒಂದು ಪಟ್ಟಿ ನಂದಿಸುವವರದ್ದು, ಇನ್ನೊಂದು ಹೆಸರು ಅದನ್ನು ನೋಡಿ ಸುಮ್ಮನೆ ಕೂತವರದ್ದು. ನನ್ನ ಹೆಸರು ಆ ನಂದಿಸುವವರ ಪಟ್ಟಿಯಲ್ಲಿ ಸೇರುತ್ತದೆ, ಸುಮ್ಮನೆ ಕೂತುಕೊಳ್ಳುವವರ ಜನರ ಹೆಸರಲ್ಲಿ ಸೇರಲಾರದು ಎಂದು ಹಕ್ಕಿ ಹೇಳಿದಂತೆ ಸಾಮಾಜಿಕವಾಗಿರುವಂತಹ ಕಳಕಳಿ ಇಟ್ಟುಕೊಂಡು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಆ ಹಕ್ಕಿಯ ಪಾತ್ರವನ್ನು ಮಾಡಲು ಬಯಸುತ್ತದೆ. ಒಂದು ಆದರ್ಶ ವ್ಯಕ್ತಿಗಳಾಗಬೇಕು. ಇದೆಲ್ಲವೂ ಒಂದು ಸಿಗಬೇಕಾದ್ರೆ ಇಂದಿನ ಶಿಕ್ಷಣ ಸಂಸ್ಥೆಯಲ್ಲಿ ಈ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮೂಡುವಂತಹ ಕಾರ್ಯ ನಮ್ಮಿಂದ ಆಗಬೇಕು. ಸಂಸ್ಕಾರ, ಅದೇ ರೀತಿ ನಮ್ಮ ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತಹ ಕಾರ್ಯ ನಾವೆಲ್ಲ ಮಾಡಬೇಕು ಎನ್ನುವುದು ನನ್ನ ಭಾವನೆ. ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಬಹುದೊಡ್ಡ ಪ್ರೀತಿಯಿಂದ, ತ್ಯಾಗದಿಂದ ಮಾಡಿದ್ರೆ ನಾವು ಸುಂದರ ವ್ಯಕ್ತಿಗಳಾಗ್ತಿದ್ವಿ, ನಮ್ಮ ವ್ಯಕ್ತಿತ್ವ ಬೆಳೆಯುತ್ತದೆ. ಅದೇ ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಮಾಡಿದ್ರು. ಅವರು ಹೇಳಿದ್ರು, ಒಂದು ಟ್ರಸ್ಟ್ ಒಂದು ಲಾಂಛನವನ್ನು ಪಾಲಿಸಿಕೊಂಡು ಬಂದಿದೆ. ಕೆಳಗಡೆ ಆಶ್ರಯವಾಗಿ ಆಧಾರವಾಗಿಟ್ಟುಕೊಂಡಿರುವ 2 ಕೈಗಳು ಮಣ್ಣಿನ ಬಣ್ಣದಲ್ಲಿದೆ, ಕಾಂಡದ ಬಣ್ಣದಲ್ಲಿದೆ, ಅದು ಆಧಾರ. ಅದರ ಮೇಲೆ ಚಿಗುರಿ ನಿಂತದ್ದು ಭಾರತ, ಅದು ಸಮನ್ವಯತೆಯ, ಸಾಹೋದಾರ್ಯದ, ಪಾರಸ್ಪರ್ಯಗಳಿರುವ ತ್ರಿವರ್ಣ ಭಾರತ. ಅದರ ಮೇಲೆ ಒಂದಷ್ಟು ಎಲೆಗಳಿವೆ. ಕೆಲವು ಎಲೆಗಳು ನಸು ಬಣ್ಣದ ಹಸಿರು, ಕೆಲವು ಎಲೆಗಳು ಕಡು ಬಣ್ಣದ ಹಸಿರು. ಕಡು ಬಣ್ಣದ ಹಸಿರು ಬೆಳೆದ ಮನಸ್ಥಿತಿ, ನಸು ಬಣ್ಣದ ಹಸಿರು ಬೆಳೆಯಬೇಕಾದ ಮನಸ್ಥಿತಿ. ಹಾಗಾಗಿ ಇವೆಲ್ಲ ಸಮಗ್ರವಾಗಿ ನಿಲ್ಲುವಂಥದ್ದು ನಮ್ಮೆಲ್ಲರ ಪರಸ್ಪರ ಕೈಜೋಡಿಸುವಿಕೆಯ ಮೇಲೆ ಎಂಬುದು ಆ ಚಿಹ್ನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಕೊನೆಯಲ್ಲಿ ಹೇಳಿದ್ದೆ ಜರ್ನಿ ಟು ಎಕ್ಸಲೆನ್ಸ್, ಉತ್ಕರ್ಷದ ಕಡೆಗೆ ಪ್ರಯಾಣ. मालिक ने हर इंसान को इंसान बनाया, हमने उसे हिंदू या मुसलमान बनाया। कुदरत ने तो बख्शी थी हमें एक ही धरती, हमने कहीं भारत कहीं ईरान बनाया। जो तोड़ दे हर बंद हो तूफान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद है इंसान बनेगा. ನೀವು ಮಾಡ್ತಾ ಇರುವಂಥ ಕೆಲಸವನ್ನ ನೋಡುವಾಗ ನಮಗೆ ಆಗ್ತದೆ, ಎಲ್ಲರೂ ಯಾವಾಗಲೂ ನಮ್ಮದನ್ನು ನಾವು ನೋಡ್ಕೊಳ್ಬೇಕು, ಇನ್ನೊಬ್ಬರದನ್ನು ಯಾಕೆ ನೋಡಬೇಕು ಅಂತ ಹೇಳುವಂಥ ಈ ಸಮಯದಲ್ಲಿ ಇಂಥ ಒಂದು ಟ್ರಸ್ಟ್ ನಿಜವಾಗ್ಲೂ ಬೇಕೇ ಬೇಕು. ನನಗೆ ತುಂಬಾ ಇಷ್ಟ ಆಯಿತು. ಇಂಥ ಟ್ರಸ್ಟ್ಗಳು ಅಲ್ಲೆಲ್ಲಿ ಆಗ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಅದಕ್ಕೆ ತಕ್ಕ ಪ್ರಾರ್ಥನೆಗೆ ನಾವು ದೇವರನ್ನ ಸ್ಮರಿಸುವುದು ಅಂತ ಹೇಳಿದ್ರೆ ಒಂದು ಬೇರೆ ದೇವರ ಹೆಸರನ್ನ ಹೇಳಿ ಏನೋ ಒಂದು ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಹಾಗಲ್ಲ. ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಮುಸ್ಲಿಂ ಆಗಲಿ, ನಾವು ಫಸ್ಟಿಗೆ ನಾವು ಮನುಷ್ಯರು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತ ಆ ಹಾಡಿನ ಅರ್ಥದಲ್ಲಿ ಗೊತ್ತಾಗ್ತದೆ.
मालिक ने हर इंसान को इंसान बनाया, हमने उसे हिंदू या मुसलमान बनाया। कुदरत ने तो बख्शी थी हमें एक ही धरती, हमने कहीं भारत कहीं ईरान बनाया। जो तोड़ दे हर बंद हो तूफान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद है इंसान बनेगा। ಸ್ಕಾಲರ್ಶಿಪ್ ಕೊರ್ನಾಗ ಇದು ಬೇದು ಒಂಜಿ ಸಂಘ ಸಂಸ್ಥೆ ಮಲ್ಪುನಿಂದ ನಾನು ನಮ್ಮ ಮಕ್ಕಳಿಗೆ ಪನ್ಪುನಂಜಿ ಉದುಪ್ಪುಂಡು ಮೂಲ ಹೌದು ಆಲಜ್ಜಿ ಮಾತೆರೆಗಲ ಏರೆಗೆ ಐಕೆ ಅರ್ಹತೆ ಉಂಡು ಆಗ ಆಗ ತಿಕ್ಕೊಂಡು ಅವು ಪ್ರಸಾದ ಅದು ಪಡು ಅವನು ಪ್ರಸಾದ ಪಡದೆ ಸ್ವೀಕಾರ ಮಲ್ಪುಡು ಅತ್ತಂದಾಂಡ ಎಲ್ಲ ನಮ್ಮ ಎಜುಕೇಶನ್ ಆಯ್ ಬಕ್ಕ ನಮಗೆ ಬೇಲೆ ತಿಕ್ಕೊಂಡು ಬೇಲೆ ತಿಕ್ಕದೆ ನಮ್ಮಲ ಒಂಜಿ ಸ್ಥಾನಮಾನ ತೆತ್ತಿ ಬಕ್ಕ ನಮ್ಮಲ ಈ ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟ್ ನಮ್ಮಲ ಜಾಯಿನ್ ಆವಡು ಹೇಗೆಂದ ನಮಕ್ ಸಹಾಯ ಮಲ್ತದಿನಿ ಇಂದು ಅಂಡ ನಮ್ಮದು ಬೊಕ್ಕೋರಿಯಾಗ ಸಹಾಯ ಆಪಿಲಕ ನಮ್ಮಪ್ಪಡು ಅವು ಮನುಷ್ಯತ್ವ जिसमें वो मंदिर तेरा नहीं है, गीता न हो जिसमें हरम तेरा नहीं है। तू अमन का और दुल्ह का अरमान बनेगा, इंसान। ನನಗೆ ನನ್ನ ಜೀವನದಲ್ಲಿ ಸದಾ ನೆನಪಲ್ಲಿ ಉಳಿಯುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಇಂದು ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸುವಂತಹ ವಿದ್ಯಾರ್ಥಿಗಳು ಅವರಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಈ ನೀಡುವಂತಹ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದ ಸಂಸ್ಥೆಯನ್ನು ಅದನ್ನು ಸದಾ ನೆನಪಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಅವರು ನೀಡುವ ಬಹಳ ದೊಡ್ಡ ಕೊಡುಗೆ ಅಂತ ನಾವು ಭಾವಿಸಬೇಕಾಗಿಲ್ಲ, ಆದರೆ ನಿಮ್ಮನ್ನು ಗುರುತಿಸಿದ್ದಾರೆ, ಗುರುತಿಸಿ ಈ ವೇದಿಕೆಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ನೀಡಿದ್ದಾರೆ. ಇದು ನಿಮಗೆ ಒಂದು ಸಲ್ಲುವಂತ ಗೌರವ ಕೂಡ ಅಂತ ನಾನು ಭಾವಿಸ್ತೇನೆ. इंसान बनेगा, तू हिंदू बनेगा न मुसलमान बनेगा, इंसान की औलाद है इंसान बनेगा।